ಮಾಜಿ ಸಿಎಂ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ದ 9 ವರ್ಷದ ಬಾಲಿಕೆ ಕಿಡ್ನಾಪ್ ಪ್ರಕರಣದ ಬಾಂಬ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. 28 ವರ್ಷಗಳ ಹಳೆಯ ಕೇಸ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಜೀವ ತುಂಬುತ್ತಾ ಇದ್ದು ಡಿಕೆಶಿ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಎಚ್.ಡಿ. ದೇವೇಗೌಡ ದಾಖಲೆ ಸಮೇತ ಯುದ್ಧಕ್ಕೆ ಇಳಿದಿದ್ದು ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಬಾಲ್ಗೆ ಕಿಡ್ನಾಪ್ ಮಾಡಿ ದೌರ್ಜನ್ಯವೆಸಗಿ ಆಸ್ತಿ ಬರೆಸಿಕೊಂಡ ಪ್ರಕರಣ ಒಕ್ಕಲಿಗ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗಿದೆ ಅಂತಾನೆ ಹೇಳಬಹುದು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಅವರು ಮಾಜಿ ಸಿಎಂ ಕುಮಾರಸ್ವಾಮಿ ನಡುವಿನ ಯುದ್ಧ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ಒಂದಲ್ಲ ಒಂದು ವಿಚಾರಕ್ಕಾಗಿ ವಾಕ್ಪ್ರಹಾರ ನಡೀತಾನೆ ಇದ್ದು ನಾಯಕರು ಇದೀಗ ಗಂಭೀರ ವಿಚಾರವೊಂದಕ್ಕೆ ಜಿದ್ದಿಗೆ ಬಿದ್ದಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಮಾಜಿ ಸಿಎಂ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ 28 ವರ್ಷಗಳ ಹಿಂದೆ ನಡೆದ ಪ್ರಕರಣದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ರು. ಬಿಡದಿ ಸಮೀಪ ಭೂಮಿ ಕಬಳಿಸೋದಕ್ಕೆ 9 ವರ್ಷದ ಬಾಲಕಿಯನ್ನ ಕಿಡ್ನಾಪ್ ಮಾಡಿ ದೌರ್ಜನ್ಯ ಎಸಗಿ ಅವರ ತಂದೆ ತಾಯಿಯನ್ನ ಬೆದರಿಸಿ ಜಮೀನು ಬರ್ಸ್ಕೊಂಡಂತೆ ನಮ್ಮನ್ನ ಹೆದರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. 1996-97ರಲ್ಲಿ ನಡೆದಂತಹ ಘಟನೆ, ಅದರ ದಾಖಲೆಗಳಿವೆ. 9 ವರ್ಷದ ಮಗುವನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗಿ ಏನ್ ಮಾಡಿದ್ರಿ? ಬೆಂಗಳೂರು ಮೈಸೂರು ಹೈವೇಯಲ್ಲಿ ಜಮೀನು ಬರ್ಸ್ಕೊಳ್ಳೋದಕ್ಕೆ ಏನ್ ಮಾಡಿದ್ರಿ? ಚೆಕ್ ಕೊಟ್ಟಿರುವುದು ಬೇಕಾ? ಚೆಕ್ ಡಿಸಾನರ್ ಮಾಡುವ ದಾಖಲೆ ಇದೆ, ಎಲ್ಲ ಇಟ್ಟಿದ್ದೇವೆ. ಕಂತೆಗಟ್ಟಲೆ ದಾಖಲೆ ಇಟ್ಟಿದ್ದೇನೆ, ಚರ್ಚೆಗೆ ಸಿದ್ಧ ಇದ್ದೇನೆ, ಬನ್ನಿ ಅಂತ ಡಿಕೆ ಶಿವಕುಮಾರ್ಗೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಮಾಡಿದ್ದ ಆರೋಪಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಅವರು ಧ್ವನಿಗೂಡಿಸಿದ್ದಾರೆ. ಅಮೆರಿಕಾದಿಂದ ಹಣ ಸಂಪಾದನೆ ಮಾಡಿಕೊಂಡು ಬಂದ ಮನುಷ್ಯ ಬಿಡದಿ ಹತ್ರ ರಸ್ತೆ ಪಕ್ಕದಲ್ಲೇ ಒಂದು ಐಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಜಮೀನಿಗೆ ಅದರ ಹಿಂದಿನ ದಿನ ಡಿಕೆಶಿ ಸುಳ್ಳು ಕ್ರಯ ಪತ್ರ ಮಾಡ್ತಾರೆ. ದಾಖಲೆ ನನ್ನ ಬಳಿ ಇದೆ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಮುಖಭಂಗ ಆಯಿತು. ಆಮೇಲೆ ಅವರ 9 ವರ್ಷದ ಮಗಳನ್ನ ತೆಗೆದುಕೊಂಡು ಹೋಗಿ ಪಕ್ಕದ ಮನೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಡ್ತಾರೆ. ನಿನ್ನ ಮಗಳು ಬೇಕು ಅಂದ್ರೆ ಸಹಿ ಮಾಡು ಅಂತ ಬೆದರಿಸ್ತಾರೆ. ಆ ತಾಯಿ ಕಣ್ಣೀರ್ ಹಾಕ್ತಾರೆ. ಎಲ್ಲ ಬರೆದು ಕೊಡು, ನನ್ನ ಮಗಳನ್ನ ಕರೆದುಕೊಂಡು ಬಾರಪ್ಪ ಅಂತ ಗಂಡನ ಕಾಲು ಹಿಡಿತಾಳೆ. ಆಗ ಆ ಮಗುನ ದೂರ ಕೂರಿಸಿ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಬಿಚ್ತಾರೆ. ಆ ಮಗು ಅಪ್ಪ ಅಂತ ಓಡಿ ಬರುತ್ತೆ. ಮತ್ತೆ ಒಳಗೆ ತೆಗೆದುಕೊಂಡು ಹೋಗ್ತಾರೆ. ಚೆಕ್ ಕೊಡ್ತಾರೆ. ಆದರೆ ಆ ಚೆಕ್ ಎರಡೂ ಕೂಡ ಲ್ಯಾಪ್ಸ್ ಆಗುತ್ತೆ. ಇದನ್ನ ಹೊರಗಡೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಕಬ್ಬನ್ ಪಾರ್ಕ್ನಲ್ಲಿ ಹೆದರಿಸ್ತಾರೆ. ಈ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ದೊಡ್ಡಗೌಡರು ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ನು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಜಮೀನನ್ನ ಬರೆಸಿಕೊಂಡಿರುವಂತಹ ಆರೋಪ ಇದೆ. ಹಾಗೇನೆ ಚಿಲ್ಲರೆ ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ, ತಪ್ಪು ಮಾಡಿದ್ರೆ ನಾನು ಯಾವುದೇ ಶಿಕ್ಷೆಗೂ ರೆಡಿ ಇದ್ದೇನೆ. ನಾನೇನು ಮೂರ್ಖ ಅಲ್ಲ, ಚಿಲ್ಲರೆ ಸೆಟಲ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬರ್ಲಿ ಬಹಿರಂಗ ವೇದಿಕೆಯಲ್ಲೇ ಮಾತಾಡೋಣ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸೊ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸೇಡ್ ತೀರಿಸಿಕೊಳ್ಳಲೇಬೇಕು ಅಂತ ಜಿದ್ದಿಗೆ ಬಿದ್ದಿರುವಂತಹ ಕುಮಾರಸ್ವಾಮಿ ದೊಡ್ಡಗೌಡರು 28 ವರ್ಷಗಳ ಕೇಸನ್ನ ಕೆಣಕಿ ಅದಕ್ಕೆ ಮರುಜೀವವನ್ನ ಕೊಡ್ತಾ ಇದ್ದಾರೆ. ಆ ಕೇಸನ್ನ ಡಿಕೆ ಶಿವಕುಮಾರ್ ಚಿಲ್ಲರೆ ಅಂತ ತಳ್ಳ ಹಾಕಿದ್ದು ದಾಖಲೆ ಇದ್ರೆ ಚರ್ಚೆಗೆ ಬನ್ನಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೇಳಿದ ದಾಖಲೆಯನ್ನ ದೊಡ್ಡಗೌಡರು ಕೊಟ್ಟು ಕಹಾನಿಗೆ ಟ್ವಿಸ್ಟ್ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಏನು ಈ ಎಲ್ಲ ವಿಚಾರಗಳು ಎಲೆಕ್ಷನ್ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಬಹುದು, ಹಾಗೇನೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಯಾವ ರೀತಿಯಾಗಿ ಧಕ್ಕೆ ಆಗಬಹುದು ಏನಂತೀರಾ? ಈ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಥ್ಯಾಂಕ್ ಯು.